ಓಂ ವಿಪರ್ಯಯೇಣ ಕ್ರಮೋತ ಉಪಪದ್ಯತೆ ಚ ಓಂ ಅಕ್ಷರಾತ್ ಪರಮಾದೇವ ಸರ್ವಮುತ್ಪದ್ಯತೆ ಕ್ರಮಾತ್ ವಿಕ್ರಮಾತ್ ವಿಲಯಶ್ಚೈವ ತಸ್ಮಿನ್ನೇವ ಪರಾತ್ಮನೆ. ಇದು 2ನೇ ಅಧ್ಯಾಯದ 3ನೇ ಪಾದದ 14ನೇ ಸೂತ್ರ. ನಾನೀಗ ಓದಿದ್ದು ಬ್ರಹ್ಮಸೂತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಭಾಷ್ಯದ ವಾಕ್ಯ. ಇದಕ್ಕೆ ಸಂಬಂಧಪಟ್ಟಂತೆ ತತ್ವಮಂಜರಿಯ ಗದ್ಯ ಭಾಗ 46ನೇದು. ಈಗೇನು ವರ್ಣನೆ ಮಾಡ್ತಾ ಇದ್ದಾರೆ, ವಿಪರ್ಯಯೇಣ ಅಂತ ಈ ಸೂತ್ರ ನೋಡಿದ್ವಲ್ಲ, ಅದನ್ನ ಸೂತ್ರ ಯಾಕೆ ಹಾಕಿದ್ದಾರೆ ಅಂತ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ಈಗ ನಮ್ಗೆ ತಿಳಿಸ್ತಾ ಇದ್ದಾರೆ. ಎತ್ತು ಕ್ರಮಾದ್ವಿತೀಯತೆ ಇತ್ಯಾದಿ ಶ್ರುತ್ಯ, ಕ್ರಮಾದ್ವಿತೀಯತೆ ಅಂತ ಈ ಹಿಂದೆ ಬಂದಿದೆ. ಕ್ರಮಾದ್ವಿತೀಯತೆ ಅಂದ್ರೆ ಏನರ್ಥ? ಕ್ರಮ ಅಂದ್ರೆ ಹಿಂದಿನಿಂದ ಮುಂದೆ ಅಂತ ಅರ್ಥ, ಮುಂದಿನಿಂದ ಹಿಂದೆ ಅಂತ ಅರ್ಥ. ಹೇಗೆ ಅಂತೆಲ್ಲ ನಮ್ಗೆ ಪ್ರಶ್ನೆ ಬರಬಹುದಲ್ಲ. ಆದ್ರಿಂದ ಕ್ರಮಾದ್ವಿತೀಯತೆ ಅನ್ನೋ ಮಾತು ನಮಗೆ ಸ್ಪಷ್ಟ ಆಗೋದಿಲ್ಲ. ಅದು ಯಾವ ಶ್ರುತಿ ಅಂದ್ರೆ ಬಾಲ್ಯವೇ ಶ್ರುತಿ ಅಂತ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಅತಯೇವ ಹಿ ಪರಾಜಿದಂ ಕ್ರಮಾತ್ ಉತ್ಪತ್ತಿತೆ ಕ್ರಮಾತ್ ವಿಲೀಯತೆ ನಾಸಾವಧೀತಿ ನಾಸ್ತಮೇತಿ ಅಂತ ಶ್ರುತಿ. ಅತಯೇವ ಪರ, ಪರಮಪುರುಷನ ಕೈ ಭಗವಂತನಿಂದಲೇ ಈ ಜಗತ್ತು ಕ್ರಮಾತ್ ಉತ್ಪತ್ತಿತೆ, ಕ್ರಮವಾಗಿ ಹುಟ್ಟುತ್ತದೆ ಮತ್ತೆ ಕ್ರಮವಾಗಿ ನಾಶವಾಗುತ್ತದೆ. ನಾಸ ಉದಯತಿ, ಇವನಿಗೆ ಉದಯ ಅಸ್ತ ಅಂತ ಅನ್ನೋದಿಲ್ಲ. ಹೀಗೆ ಬಾಲ್ಯವೇ ಶ್ರುತಿ ಇದೆ. ರಾಘವೇಂದ್ರ ಸ್ವಾಮಿಗಳು ಕ್ರಮಾದ್ವಿತೀಯತೆ ಇತ್ಯಾದಿ ಶ್ರುತ್ಯ ಅಂತ ಹೇಳಿರುವುದು ಬಾಲ್ಯವೇ ಶ್ರುತಿಯನ್ನ. ಆದ್ರಿಂದ ಕ್ರಮವಾಗಿ ಲಯ ಹೊಂದುತ್ತದೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಒಟ್ಟಾಗಿ ತಾತ್ಪರ್ಯ ಏನಾಗ್ತದೆ ಅಂದ್ರೆ, ಆತ್ಮನ ಆಕಾಶ ಸಂಭೂತ, ತೈತ್ರಿಯ ಉಪನಿಷತ್ತು ಹೇಳಿದೆ. ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ವಾಯು ಅಗ್ನಿ, ಅಗ್ನಿ ಆಪಃ, ಅಂತ ಪೃಥ್ವಿ ಅಂತೆಲ್ಲ ವರ್ಣನೆ ಬಂದಿರುತ್ತೆ. ಹಾಗಾದ್ರೆ ಮೊದಲು ಹುಟ್ಟಿದ ಆಕಾಶ, ಆಮೇಲೆ ವಾಯು, ಹೀಗೆಲ್ಲ ಅಲ್ಲಿ ವರ್ಣನೆ ಇದೆ. ಹಾಗಾದ್ರೆ ಮೊದಲು ನಾಶ ಹೊಂದೋದು ಕೂಡ ಈ ಆಕಾಶ, ಆಮೇಲೆ ನಾಶ ಹೊಂದೋದು ವಾಯು, ಆಮೇಲೆ ನಾಶ ಹೊಂದೋದು ಅಗ್ನಿ. ಹೀಗೆ ಅಂತ ನಮ್ಮಲ್ಲಿ ಜಿಜ್ಞಾಸೆ ಬಂದ್ಬಿಡ್ತದೆ. ಆದ್ರಿಂದ ಏನ್ ತಾತ್ಪರ್ಯ ಇಟ್ಕೋಬೇಕು ಅಂತ ನಮಗೆ ಗೊಂದಲ ಆಗೋ ಸಾಧ್ಯತೆ ಇದೆ. ಸರಿ, ಗೊಂದಲ ಆಗೋ ಸಾಧ್ಯತೆ ಇದೆ ಅಂತಂದ್ರೆ ಆ ಕಡೆ ಇರಲಿ. ನಮ್ಗೀಗ ಆ ವಾಕ್ಯವನ್ನು ನೋಡಿದ್ರೆ ಗೊಂದಲ ಆಗೋದಕ್ಕಿಂತ ಮೊದಲು ನಿರ್ಣಯನೇ ಆಗಿರುತ್ತದೆ. ಭಗವಂತನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ಹಾಗೆ ಮೊದಲು ನಾಶ ಹೊಂದೋದು ಆಕಾಶ, ಆಮೇಲೆ ನಾಶ ಹೊಂದೋದು ವಾಯು ಅಂತ ಹೀಗೆ ನಮಗೆ ಕ್ರಮವಾದ ಉತ್ಪತ್ತಿ, ಕ್ರಮವಾಗಿ ಉತ್ಪತ್ತಿ ಮತ್ತೆ ಕ್ರಮವಾಗಿ ನಾಶ, ಇದೇ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ವೇದವಾಕ್ಯನ ಕಣ್ಣಿಗೆ ಬಿದ್ದಾಗ ನಮ್ಗೆ ಆಗಿರೋ ಜ್ಞಾನ ಇದೆ. ಇನ್ನೊಂದು ರಾಘವೇಂದ್ರ ಹೇಳ್ತಿದ್ದಾರೆ, ಲೋಕಾನುಸಾರಿತ್ವ ಅಚ್ಚ, ಲೋಕಾನುಸಾರಿತ್ವ ಯುಕ್ತ್ಯಾಚ. ಲೋಕದಲ್ಲೂ ಹೀಗೆ ಇದೆ. ಮೊದಲು ಹುಟ್ಟಿದವರು ಮೊದಲು ಸಾಯ್ತಾರೆ, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯ್ತಾರೆ. ನಮ್ಗೆ ಗೊತ್ತಿದೆ, ನಾವು ನೋಡೇ ಇದ್ದೇವೆ. ಆದ್ರಿಂದ ಆಕಾಶಕ್ಕೆ ಮೊದಲು ಲಯ, ಆಮೇಲೆ ವಾಯುವಿಗೆ, ಆಮೇಲೆ ಅಗ್ನಿಗೆ, ಆಮೇಲೆ ಅಪ್ಪಿಗೆ, ಆಮೇಲೆ ಜಲಕ್ಕೆ, ಆಮೇಲೆ ಪೃಥ್ವಿಗೆ ಅಂತ ಹೀಗೆ ನಮಗನಿಸ್ತದೆ. ಈ ಒಂದು ಪ್ರಶ್ನೆ ಕೃತರೂಪವಾಗಿ ಈ ಮುಂದಿನಂತೆ ಮಾತು ಹೊರಟಿದೆ, ಈ ಮುಂದಿನ ಸೂತ್ರ ಹೊರಟಿದೆ ಅಂತ ತಾತ್ಪರ್ಯ. ಏನು ಆ ಸೂತ್ರ ಏನ್ ಹೇಳ್ತಾ ಇದೆ ಅಂದ್ರೆ, ಹೇಗೆ ಹುಟ್ಟಿದ್ಯೋ ಅದೇ ಕ್ರಮದಿಂದ ನಷ್ಟ ಆಗಿಲ್ಲ. ಅದು ನಷ್ಟ ಆಗಿರೋದು ಬೇರೆ ತರ. ಅದನ್ನ ಮುಂದಿನ ಶ್ಲೋಕ, ಚತುರ್ವೇದ ಶ್ಲೋಕ ವಿಕ್ರಮಾತ ಲಯ ಪ್ರತೀಯತೆ, ವಿಕ್ರಮವಾಗಿ ಲಯವನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲು ಪೃಥ್ವಿ ನಷ್ಟ ಆಗ್ತದೆ, ಆಮೇಲೆ ಜಲ ನಷ್ಟ ಆಗ್ತದೆ. ಹೀಗೆ ಇತಿ ಅನುಭಾಷ್ಯ ತೋರಿದರೆ ಇತಿ ಪ್ರಾಪ್ತೆ ಈ ಪ್ರಶ್ನೆ ಬಂದಾಗ ವಿಕ್ರಮಾತ್ ವಿಲಯಶ್ಚೈವ ಇತ್ಯಾದಿ ಸ್ಥಿತಿಗೆ, ವಿಕ್ರಮಾತ್ ವಿಲಯಶ್ಚೈವ ಅಂತ ಅನ್ನೋದು ಚತುರ್ವೇದ ಶಿಖಾ ಅಲ್ಲಿ ಆಚಾರ ಕೊಟ್ಟಿರೋದು. ಇತ್ಯಾದಿ ಸ್ಥಿತಿಗೆ ಪೂರ್ವೋಕ್ತಾನ ಸಾಮರ್ಥ್ಯಾಧಿಕ ಯುಕ್ತ್ಯಾಚ, ಪೂರ್ವ
ಪೂರ್ವೋತ್ಪನ್ನ ಮೊದಲು ಹುಟ್ಟಿರೋದು ಹೆಚ್ಚು ಸಮರ್ಥವಾಗಿರುತ್ತೆ. ಈ ಒಂದು ಯುಕ್ತಿ ಇದೆ. ಒಂದು ವೇದವಾಕ್ಯ ವಿಕ್ರಮಾತ್ ಲಯ ಹೊಂದುತ್ತದೆ ಅಂತ ಚತುರ್ವೇದ ಶಿಖಾ ಅನ್ನುವ ವೇದವಾಕ್ಯ. ಇನ್ನೊಂದು ಮೊದಲು ಹುಟ್ಟಿದ್ದಕ್ಕೆ ಸಾಮರ್ಥ್ಯ ಜಾಸ್ತಿ ಇರಬೇಕು. ಈ ಯುಕ್ತ್ಯಾಚಾರ ಅಲ್ಲೆಲ್ಲ ಯುಕ್ತಯಾಚ ಅಂತಿದೆ. ಲೋಕಾನುಸಾರಕ್ಕೆ ಯುಕ್ತಯಾಚ ಅಂದ್ರೆ ಮೇಲ್ಗಡೆನು ಮೊದಲು ಹುಟ್ಟಿದ ತಂದೆ ಮೊದಲು ಸಾಯಬೇಕು, ಆಮೇಲೆ ಹುಟ್ಟಿದ ಮಗ, ಆಮೇಲೆ ಹುಟ್ಟಿದ ಮೊಮ್ಮಗ, ಆಮೇಲೆ ಸಾಯಬೇಕು ಅಂತ ಏನು ಬಂದಿದೆ. ಅದ್ರ ಬಗ್ಗೆ ಎಲ್ಲ ಅಲ್ಲಿಯೂ ವರ್ಣನೆ ಮಾಡುವಾಗ ಯುಕ್ತಯ ಅಂತಿದೆ. ಯುಕ್ತಯ ಅಲ್ಲ, ಯುಕ್ತ್ಯಾಚ ಅಂತ. ಅದನ್ನ ಹಾಗೆ ಓದ್ಕೋಬೇಕು. ಪ್ರಶ್ನೆಗೆ ಉತ್ತರ ರೂಪವಾಗಿ ನಾವು ಎರಡನ್ನು ಹೇಳ್ತಾ ಇದ್ದೇವೆ. ಒಂದು, ಈ ಭಗವಂತ ಯಾವ ಕ್ರಮದಿಂದ ಹುಟ್ಟಿಸಿರ್ತಾನೋ ಆ ಕ್ರಮದಿಂದಲೇ ನಾಶ ಮಾಡೋದಿಲ್ಲ. ಮೊದಲು ಹುಟ್ಟಿದ್ದು ಆಮೇಲೆ ನಾಶ ಹೊಂದುತ್ತದೆ, ಆಮೇಲೆ ಹುಟ್ಟಿದ್ದು ಮೊದಲು ನಾಶ ಹೊಂದುತ್ತದೆ ಅಂತ ನಮ್ಮ ತಾತ್ಪರ್ಯ. ಸರಿ, ಇದನ್ನ ಈ ಸೂತ್ರದಲ್ಲಿ ಹೇಳಿದ್ದಾರೆ. ಅದರ ಅರ್ಥವನ್ನ ಆಚಾರ್ಯ ಏನು ಸೂಚನೆ ಮಾಡಿದ್ದಾರೆ? ವಿಲೀಯತೆ ಅನ್ನೋ ಮಾತಿನಿಂದ ಸೂಚನೆ ಮಾಡಬೇಕು. ತೇನೈವ ಲೀಯತೆ, ಆಕಾಶಾದಿ ಸಮಸ್ತಂ ತೇನೈವ ಲೀಯತೆ ಅನ್ನೋ ಮಾತಿನಿಂದ ಆಚಾರ್ಯ ಅದನ್ನ ಸೂಚನೆ ಮಾಡಬೇಕು. ಎಲ್ಲವೂ ಕೂಡ ಅವನಿಂದಲೇ ಹುಟ್ಟಿದೆ, ಅವನಿಂದಲೇ ನಾಶ ಹೊಂದುತ್ತದೆ, ಹೀಗರ್ಥ. ತದರ್ಥ 47ನೇ ವಿಭಾಗದಲ್ಲಿ ಇದರ ಅರ್ಥವನ್ನ, ಈ ಸೂತ್ರದ ಅರ್ಥವನ್ನ ತೇನೈವ ಎಂಬ ಶಬ್ದದಿಂದ, ತೇನೈವ ಅಂದ್ರೆ ಏನು ಅರ್ಥ? ವೇದವಾಕ್ಯ ಅಂತ ಅರ್ಥ ಅಲ್ಲ, ಪರಮಾತ್ಮನಿಂದ ಅಂತ ಅರ್ಥ ಅಲ್ಲ, ಹೊರತು ಬುದ್ಧಿಸ್ತ ವಾಚನ. ಆಚಾರ್ಯ ಬುದ್ಧಿ ತೇನೈವ ಅಂತ ಶಬ್ದ ಪ್ರಯೋಗ ಮಾಡಿರೋರು ಆಚಾರ್ಯ. ಆಚಾರ್ಯರ ಬುದ್ಧಿಯಲ್ಲಿ ತೇನೈವ ಅಂದ್ರೆ ಅದೇ ಕ್ರಮದಿಂದ, ಅಂದ್ರೆ ವಿಕ್ರಮದಿಂದ ಅಂತ ಅರ್ಥ. ಆಚಾರ್ಯರ ಬುದ್ಧಿಯಲ್ಲಿ ಇರುವುದನ್ನ ತೇನೈವ ಅಂತ ಶಬ್ದ ಹೇಳ್ತಾ ಇದೆ. ಅದು ಯಾವುದರಿಂದ ಗೊತ್ತಾಗ್ತದೆ ವಿಕ್ರಮಲಯ ಹೊಂದುತ್ತದೆ ಅಂತಂದ್ರೆ, ನಿರವಕಾಶ ಶ್ರುತ್ಯಾದಿ ಸಿದ್ಧೇನೈವ, ನಿರವಕಾಶವಾದ ಶ್ರುತಿಗಳಿಂದ, ವಿಕ್ರಮಾದ್ವಯಶ್ಚೈವ ಅಂತ ಇದು ನಿರವಕಾಶವಾದ ಶ್ರುತಿ. ಈ ಇಂಥ ಶ್ರುತಿಯಿಂದ ಸಿದ್ಧವಾದದ್ದು ಆಚಾರ್ಯ ಬುದ್ಧಿಯಲ್ಲಿರುವ ಆ ಆಲೋಚನೆ. ಅದೇ ವಿಪರೀತ ಕ್ರಮದಿಂದ ಆಕಾಶದ ಸಮಸ್ತವೂ ಕೂಡ ಲೀಯತೆ, ನಾಶ ಹೊಂದಿಸುತ್ತದೆ ಅನ್ನೋದನ್ನ ತೇನೈವ ಶಬ್ದದಿಂದ ಹೇಳಿದ್ದಾರೆ. ತೇನೈವ ಶಬ್ದದಿಂದ ಸಂಗ್ರಹಿಸಿದಂತ ನಾವು ತಿಳ್ಕೋಬೇಕು. ಹಾಗಾದ್ರೆ ಕ್ರಮಾತ್ಪತ್ತಿದೆ, ಕ್ರಮಾತ್ರೀಯತೆ ಅಂತ ಹೇಳಿದಾರಲ್ಲ, ಕ್ರಮಾತ್ಮದ ಏನರ್ಥ? ಈಗ 1, 2, 3, 4, 5 ಇದು ಕ್ರಮನೇ. 5, 4, 3, 2, 1 ಇದನ್ನು ಕ್ರಮನೇ ಅಲ್ಲ. 5 ಆದ್ಮೇಲೆ 1, 1 ಆದ್ಮೇಲೆ 4 ಹೀಗಲ್ಲ. ಅದು ಅಸ್ತವ್ಯಸ್ತವಾಗಿರಲ್ಲ, 1 by 1 ಅಂತ ತಿಳ್ಕೊಳ್ಳಿ. ಆದ್ರಿಂದ ವಿಪರೀತ ಕ್ರಮವು ಕ್ರಮನೇ. ಮೊದಲಿಂದ 1ನೇದರಿಂದ ಆಕಾಶದಿಂದ ಆರಂಭಿಸಿ ಪೃಥ್ವಿ ತನಕ ಹುಟ್ಟುತ್ತದೆ, ಪೃಥ್ವಿಯಿಂದ ಆರಂಭಿಸಿ ಆಕಾಶದವರೆಗೆ ಲಯ ಹೊಂದುತ್ತದೆ, ಮುಗಿದೋಯ್ತದೆ. ವಿಪರೀತ ಕ್ರಮವು ಒಂದು ಕ್ರಮನೇ ಆದ್ರಿಂದ ಅದು ಸಾವಕಾಶ. ಆ ಮಾತು ಭಾಗವೇ ಶ್ರುತಿಯ ಮಾತು. ಕ್ರಮವಾಗಿ ಹುಟ್ಟುತ್ತದೆ, ಕ್ರಮವಾಗಿ ನಾಶ ಹೊಂದುತ್ತದೆ ಅಂದ್ರೆ ಎರಡೂ ಕಡೆ ಕ್ರಮ ಬೇರೆ ಬೇರೆ ಅಷ್ಟೇ, ಬೇಕಾಬಿಟ್ಟಿ ಆಗಲ್ಲ. 1 ರಿಂದ 5, 5 ರಿಂದ 1 ಅಂತ ಅರ್ಥ. ಅದು ಹೇಗೆ ಅರ್ಥ ಮಾಡ್ತೀವಿ ಅಂದ್ರೆ ಚತುರ್ವೇದ ಶಿಖಾದಲ್ಲಿರುವ ವಿಕ್ರಮಾದ್ವಯಶ್ಚೈವ ಅನ್ನೋ ಮಾತಿನಿಂದ ಅರ್ಥ ಮಾಡ್ತೇವೆ. ಅದನ್ನೆಲ್ಲ ಈ ಪದ್ಮಪುರಾಣದ ಮಾತಿನಲ್ಲಿ, ಭಾಗವೇ ಶ್ರುತಿಯ ಮಾತಿನಲ್ಲಿ ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷೆಗೆ ಸಂಬಂಧಪಟ್ಟ ಬೇಕಾದಷ್ಟು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಆಚಾರ್ಯರು. ನಮ್ಗೆ ಇವೆರಡು ಸಾಕು. ವಿಕ್ರಮಾತ್ ವಿಕ್ರಮಾಚೈವ ಸಹನಿ ಪರಗುಚ್ಯತೆ, ಕ್ರಮವಾಗಿ ಸೃಷ್ಟಿ ಮತ್ತೆ ವಿಕ್ರಮದಿಂದ ನಾಶ ಅಂತ ಹೀಗದ್ರ ತಾತ್ಪರ್ಯ ತಿಳ್ಕೋಬೇಕು. ಕರ್ತ ಪ್ರಾಣಾಗ್ರಸ್ಯ, ಪ್ರಾಣ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಅವರಿಂದ ಆರಂಭಿಸಿ ಈ ಜಗತ್ತಿಗೆ ಅವನು ಕರ್ತ ಅಂದ್ರೆ 1 ರಿಂದ 5ರವರೆಗೆ ಕರ್ತ ಅಂತ ಅರ್ಥ. ಮತ್ತೆ 5ರಿಂದ ಆರಂಭಿಸಿ 1ರವರೆಗೆ ಲಯಕರ್ತ ಅಂತ ಅರ್ಥ. ಮತ್ತೆ ಪೂರ್ವೇಶಾಂ ಸಾಮರ್ಥ್ಯಾಧಿಕ್ಯಾತ್ ಉಪಪದ್ಯತೆ ಚ,
ಇಲ್ಲಿ ಮೊದಲು ಹುಟ್ಟಿದ್ದಕ್ಕೆ ಹೆಚ್ಚು ಸಾಮರ್ಥ್ಯ ಅಂತ ಬಂದು ರಾಘವೇಶ್ವರ ಹೇಳಿದ್ರಲ್ಲ, ಅದನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಅವರು ತಗೊಂಡಿದ್ದಾರೆ. ಪೂರ್ವದಲ್ಲಿ ಯಾವ್ದು ಹುಟ್ಟಿರ್ತದೆ ಅದಕ್ಕೆ ವಿಷ್ಣುವಿನ ಸನ್ನಿಧಾನ ಹೆಚ್ಚು, ಆದ್ರಿಂದ ಅದರಲ್ಲಿ ಸಾಮರ್ಥ್ಯ ಹೆಚ್ಚಿರ್ತದೆ. ಸಾಮರ್ಥ್ಯಕ್ಕೆ ವೇದೇಶ ಪಶ್ಚಾದೇವಲೇ ಸ್ತತ, ಆದ್ರಿಂದ ಭಗವಂತನ ಸನ್ನಿಧಾನ ಜಾಸ್ತಿ ಇರೋದ್ರಿಂದ ಅವು ಕೊನೆಗೆ ನಾಶ ಹೊಂದುತ್ತವೆ ಅಂತ ಹೀಗದ ಅರ್ಥ. ಸಾಮರ್ಥ್ಯಕ್ಕೆ ವೇದೇಶ ಪಶ್ಚಾದೇವಲೇ ಸ್ತತ. ಇದು ಕೂಡ ವಾಮನ ಪುರಾಣದ ಮಾತು. ಅಂತೂ ಪ್ರತಿಯೊಂದು ತತ್ವವೂ ಕೂಡ ಭಗವಂತನ ಸನ್ನಿಧಾನ ಪಾತ್ರ. ನಾರಾಯಣ ಶಬ್ದದ ಅರ್ಥವನ್ನ ಉದ್ಯೋಗ ಪರ್ವದಲ್ಲಿ ವರ್ಣನೆ ಮಾಡಿದ್ದಾರೆ. ನರಾಜ್ಯಾತಾನಿ ತತ್ವಾನಿ ಅಥವಾ ಅನುಶಾಸನ ಪರ್ವ ಇದ್ದಿರಬೇಕು. ನರಾಜ್ಯಾತಾನಿ ತತ್ವಾನಿ ನಾರಾಯಣೀತಿ ತಥೋ ವಿದುಃ ತಾನೇವ ಚಾಯನಂತಸ್ಯ ತಸ್ಮಾತ್ ನಾರಾಯಣಸ್ತತಃ ಅಂತ. ನಾರಾಯಣ ಶಬ್ದಕ್ಕೆ ನೀರಿನಲ್ಲಿರುವವನು ತರ್ಥ ನಾವು ಬೇಕಾಷ್ಟು ಕೇಳಿದ್ರು, ಪ್ರಸಿದ್ಧವಾದ ಅರ್ಥ. ನರ ಅಂದ್ರೆ ನಾಶವಿಲ್ಲದ ಭಗವಂತ, ಅವನಿಂದ ಹುಟ್ಟಿದ ಎಲ್ಲಾ ತತ್ವಗಳು ಕೂಡ ನಾರಗಳೇ. ಅವು ಇವರಿಗೆ ಅಯನ ಅಂದ್ರೆ ಪ್ರತಿಮೆ, ಆದ್ರಿಂದ ಅವನ್ನ ನಾರಾಯಣ ಅಂತ ಹೇಳಬೇಕು ಅಂತ ಮಹಾಭಾರತ ಹೇಳ್ತದೆ. ಮತ್ತೆ ಶಿಲಾವತ್ ಪ್ರತಿಮೆ ವೇಷ ವಿಷ್ಣು ಲೋಕ ಚತುರ್ದಶಿ ಭಾಗವತ ತಾತ್ಪರ್ಯ. ಕಲ್ಲಿನ ಕಟ್ಟಿಗೆ ಲೋಹದ ಪ್ರತಿಮೆಗಳನ್ನ ನಾವು ಆರಾಧಿಸ್ತೇವಲ್ಲ, ಆ ತರ ಇಡೀ ಜಗತ್ತು ಕೂಡ ಭಗವಂತನ ಪ್ರತಿಮೆ ಅಂತ ಅದು ಒಂದು ಕಡೆ ಬಂದಿದೆ. ಲೋಕ ಚತುರ್ದಶಿ 14 ಲೋಕವೂ ಅವನ ಪ್ರತಿಮೆ. ಆದ್ರಿಂದ ಇವೆಲ್ಲವೂ ಅವನ ಪ್ರತಿಮೆಗಳು. ಮೊದಲು ಹುಟ್ಟಿದ್ದಲ್ಲಿ ಸನ್ನಿಧಾನ ಜಾಸ್ತಿ. ಚತುರ್ಮುಖ ಬ್ರಹ್ಮನಿಗಿಂತಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಜಾಸ್ತಿ, ಹೆಚ್ಚು ಸನ್ನಿಧಾನ. ಆದ್ರಿಂದ ಅತ್ಯಂತ ಶ್ರೇಷ್ಠವಾದ ಪ್ರತೀಕ ಅಂದ್ರೆ ಲಕ್ಷ್ಮೀದೇವಿಯೇ. ಅವಳ ಬಳಿಕನೇ ಪ್ರಾಣ. ಆದ್ರೆ ಮುಖ್ಯ ಪ್ರಾಣ ಅಂತಕ್ಕಂಥ ಲಕ್ಷ್ಮೀ ನಾರಾಯಣ ಅಂತ ಉಪಾಸನೆ ಮಾಡೋದಕ್ಕೆ ಏನರ್ಥ? ಕೇವಲ ಲಕ್ಷ್ಮೀ ಅಂತಕ್ಕಂಥ ಯಾಕೆ ಮಾಡೋದಿಲ್ಲ ಅಂದ್ರೆ, ಮುಖ್ಯ ಪ್ರಾಣ ಈ ಜಗತ್ತಿನಲ್ಲಿ ಇದ್ದಾನೆ, ಈಗ ಸಂಸಾರದಲ್ಲಿ ಇದ್ದಾನೆ. ಅವನು ನಮ್ಮ ಕೈಯಿಂದ ಸರಿಯಾಗಿ ಸಾಧನೆ ಮಾಡಿಸಿ, ತನ್ನ ಸಾಧನೆ ಭಾಗವಾಗಿ ತಾನು ಮಾಡಿಸಿ ಅವನು ಮುಕ್ತಿಗೆ ಹೋಗ್ಬೇಕಾಗಿದೆ. ಆದ್ರಿಂದ ಮುಖ್ಯ ಪ್ರಾಣ ಅಂತಕ್ಕಂಥ ಮಾಡಿದಾಗ ದುಷ್ಟಶಕ್ತಿಗಳೆಲ್ಲ ನಿವಾರಿತ ಆಗ್ತವೆ. ಲಕ್ಷ್ಮೀದೇವಿಗೆ ಆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿ ಮುಕ್ತಿಗೆ ಹೋಗ್ಬೇಕಾಗಿ, ಮುಕ್ತಿಯನ್ನು ಪಡೆಯಲಿಕ್ಕಾಗಿ ಆ ಸಾಧನೆ ಮಾಡ್ಬೇಕಾಗಿಲ್ಲ. ಆದ್ರಿಂದ ಅಲ್ಲಿ ನಾವು ಲಕ್ಷ್ಮಿ ಅಂತಕ್ಕಂಥ ಅನ್ನೋದಿಲ್ಲ. ಮುಖ್ಯ ಚಾಂದೋಗ್ಯ ಪರಿಷತ್ ಹೇಳುವಂತೆ ಉದ್ಗೀತ ಉಪಾಸನೆ ಅಂತ ಇದೆ. ಉದ್ಗೀತ ಉಪಾಸನೆ ದುಷ್ಟಶಕ್ತಿಗಳೆಲ್ಲ ಓಡಿ ಬರೋದು ಆ ಕಾರಣಕ್ಕಾಗಿ. ವಸ್ತುತಃ ಸಾಮರ್ಥ್ಯ ದೃಷ್ಟಿಯಿಂದ ಮತ್ತೆ ಸನ್ನಿಧಾನ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾದ ಪ್ರತೀಕ ಅಂದ್ರೆ ಲಕ್ಷ್ಮೀದೇವಿ. ಆದ್ರಿಂದಲೇ ಈ ತಂತ್ರಸಾರದಲ್ಲಿ ಗೋಲಕ ದ್ವಿತೀಯಂ ವಿಷ್ಣು ದ್ವಿತೀಯಂ ವಾಪಿ ಚಿಂತೆಯೇತ್ ಅಂತ ಆಚಾರ್ಯ ಹೇಳಿದ್ದಾರೆ. ಭಗವಂತನಿಗೆ 2 ಗೋಲಕ ಅಥವಾ 3 ಗೋಲಕ. ಒಂದು ಹೊರಗಿನ ಪ್ರತಿಮೆ, ನಾವು ಮುಖ್ಯ ಪ್ರಾಣಗಳಿಗೆ ನಮಸ್ಕಾರ ಮಾಡುವಾಗ ಈಗ ಚಿಂತನೆ ಮಾಡಬೇಕು. ಹೊರಗಿನ ಪ್ರತಿಮೆ ಮುಖ್ಯ ಪ್ರಾಣ, ಅದರ ಒಳಗೆ ಈ ಮುಖ್ಯ ಪ್ರಾಣ ಇದು ವಿಗ್ರಹ ಇದೆ, ಅದು ಮೊದಲನೇ ಪ್ರತಿಮಾ. ಅದರೊಳಗೆ ಮುಖ್ಯ ಪ್ರಾಣ, ಅದರೊಳಗೆ ಲಕ್ಷ್ಮೀದೇವಿ. ಹೀಗೆ ಗೋಲಕ ದ್ವಿತೀಯ. ಮುಖ್ಯ ಪ್ರಾಣ ಅಂತಕ್ಕಂಥ ಲಕ್ಷ್ಮೀ ಅಂತಕ್ಕಂಥ ನಾರಾಯಣ ಅಂತ ಅರ್ಥ. ಹಾಗೆ ಉಪಾಸನೆ ಮಾಡಿದ ತಪ್ಪೇನಿಲ್ಲ, ಹೇಳಿದೆ, ಶಾಸ್ತ್ರನೇ ಹೇಳಿದೆ. ನಾವು ಲಕ್ಷ್ಮೀ ಅಂತಕ್ಕಂಥ ಹೇಳೋದಿಲ್ಲ. ಗೋಲಕ ದ್ವಿತೀಯ, ಕೆಲವು ಕಡೆ ತೃತೀಯ, ಕೆಲವು ಕಡೆ 2 ಗೋಲಕ, ಕೆಲವು ಕಡೆ 3 ಗೋಲಕ. 2 ಗೋಲಕ ಎಲ್ಲಿ ಅಂದ್ರೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾವು ಲಕ್ಷ್ಮೀ ನಮಸ್ಕಾರ ಮಾಡುವಾಗ ಒಂದು ಲಕ್ಷ್ಮೀ ದೇವಿಯ ಪ್ರತಿಮೆ, ಇನ್ನೊಂದು ಲಕ್ಷ್ಮೀ ದೇವಿ, ಇವೆರಡೇ ಗೋಲಕ ಭಗವಂತನಿಗೆ. ಗೋಲಕ ಅಂದ್ರೆ ಭಗವಂತನ ಸನ್ನಿಧಾನವನ್ನು ಕಾಪಾಡುವ ಗುಡಿ ರಕ್ಷಣೆ ಅಂತ ಧಾತು. ಗುಡಿಗಳಿಗೆ ಗುಡಿ ಅಂತ ಯಾಕಂತಂದ್ರೆ ಅದು ಭಗವಂತನ ರಕ್ಷಣೆ ಮಾಡ್ತದೆ ಸಾನ್ನಿಧ್ಯವನ್ನ. ಆದ್ರಿಂದ ಅವ್ರಿಗೆ ಗುಡಿ ಹೇಳ್ತಾರೆ. ಗುಡಿ ಅಂದ್ರೆ ಗೋಲಕ ಅಂದ್ರೆ ಒಂದೇ. ಹೀಗೆ ಶಾಸ್ತ್ರಗಳು ಹೇಳಿದ್ದಾರೆ. ಅದರಿಂದ ಲಕ್ಷ್ಮೀ ಅಂತಕ್ಕಂಥ ಉಪಾಸನೆ ಮಾಡಿದ್ರು ತಪ್ಪೇನಲ್ಲ.
ಬೃಹದಾರಣ್ಯಕ ಭಾಷ್ಯದಲ್ಲೂ ಕೂಡ ಚತುರ್ಥ ಪಾದ ಗಾಯತ್ರಿಯ ಪ್ರಣವ ಸಂಪಕೀರ್ತಿತಃ. ಗಾಯತ್ರಿಗೆ 3 ಪಾದಗಳು ನಾವು ಓದಿದೇವಲ್ಲ, ಬರೇ 3 ಪಾದ ಅಲ್ಲ, 4 ಪಾದಗಳಿದೆ. ಓಂಕಾರ ಒಂದು ಪಾದ. ತದ್ವಾಚ್ಯೋ ಭಗವಾನ್, ಆ 4ನೇ ಪಾದವಂತಹ ಓಂಕಾರದಿಂದ ಪ್ರತಿಪಾದ್ಯನಾದವನು ಭಗವಂತ. ಸೂರ್ಯಮಂಡಲ ಸ್ಥಾಪನೆಯ ರಮ, ಸೂರ್ಯಮಂಡಲದಲ್ಲಿ ರಮಾದೇವಿ ಇದ್ದಾಳೆ. ಅವಳಿಗೆ ಸತ್ವಾತ್ಮಿಕ ಅಂತ ಹೆಸರು. ರಜಸ್, ಪರವ ರಜಸ್ ಅಂತ ಅವಳಿಗೆ ಭಗವಂತನಿಗೆ ಹೆಸರು. ಅವಳಿಗೆ ರಜಸ್ ಅಂತ ಹೆಸರು. ಅವಳನ್ನು ಬೀರಿದವನಾದ್ರಿಂದ ಪರವ ರಜಸ್ ಅಂತ ಭಗವಂತನಿಗೆ ಹೆಸರು. ಸತ್ವಾತ್ಮಿಕೇವ ತತ್ ಸಂಸ್ಥಃ ರಜಾಖ್ಯ ಪ್ರಧಾನತಃ. ರಜಸ್ ಅನಿಸ್ಕೊಂಡಿರುವ ಲಕ್ಷ್ಮೀದೇವಿಯಲ್ಲಿ ಅವನಿದ್ದಾನೆ ಅಂತ ಲಕ್ಷ್ಮೀದೇವಿ ಅವನಿಗೆ ಪ್ರತೀಕ ಅಂತ ಅಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.